ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋಳೂರು ಅಂತ ನಾವು. ಈಗ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಭಾಗದಾಗ ಹೆಸರು ಎಲ್ಲ ರೈತರು ಹೆಸರು ಬಿತ್ತಿದ್ರು. ಜೂನ್ದಾಗ ಮಳೆ ಆಗಿತ್ತು, ಹೆಸರು ಬಿತ್ತಿದ್ರು. ಇನ್ನು ಏನಾಗತ್ತಂದ್ರೆ ಹುಟ್ಟಿಂದ ಏನು ಬೆಳೆ ಅಂತೂ ಸಂಪೂರ್ಣ ಒಣಗಿದ್ವು. ಸಂಪೂರ್ಣ ಒಣಗಿದ ಹಿನ್ನೆಲೆಯಲ್ಲಿ ಈಗ ನಾವು ಏನು ರೈತರು ಅಂತೇಳಿ ಕೆಲವೊಬ್ರು ಹರಿಗ್ಯಾರ. ಆಮೇಲೆ ಕೆಲವೊಂದು ಏನಾಗ್ಯಾವ ಅಂದ್ರೆ ಇದು ಸ್ಪ್ರಿಂಕ್ಲರ್ ಬೆಳೆ ಉಳಿಸ್ಕೊಳ್ಳೋ ಸಲುವಾಗಿ ಸ್ಪ್ರಿಂಕ್ಲರ್ ಹಚ್ಚಿ ಬೆಳೆ ಉಳಿಸ್ಕೊಂತಾರ. ಆದ್ರೆ ಬೆಳೆ ಸ್ಪ್ರಿಂಕ್ಲರ್ ಹಚ್ಚಿದ್ರೆ ಉಳಿತೇವಂತ ಗ್ಯಾರಂಟಿ ಇಲ್ರಿ. ಬಿಸಿಲಕ್ಕಾದ್ರೆ ಮತ್ತೆ ಇದಾಗತ್ತ, ಮುಂದಲ್ ಮಳೆ ಆದ್ರೆ ಆಗ್ಬಹುದಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಏನು ಟ್ಯಾಂಕರ್ ಮೂಲಕ ಕೃಷಿ ಹೊಂಡಲಿಂದ ಮತ್ತು ಹೊಲಕ್ಕ ಸ್ಪ್ರಿಂಕ್ಲರ್ಗೆ ಟ್ರಂಪ್ ಮಾಡಿ ಒಂದು ನೀರು ಹರ್ಸಾಕತ್ತಾರ. ಆದ್ರೆ ಈಗ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ನಮ್ಗ ಬರ ಘೋಷಣೆ ಮಾಡಿ ಬರ ಸಮೀಕ್ಷೆ ಮಾಡಿ ಒಂದು ಬರ ಪರಿಹಾರ ಕೊಡೋಂಥ ವ್ಯವಸ್ಥೆನ CM ಮುಖ್ಯಮಂತ್ರಿ DKC ಅವ್ರು ಮಾಡ್ಬೇಕು. ಆಮೇಲೆ ಇನ್ನೊಂದು ಏನೈತೆ ಅಂದ್ರೆ ಅದ್ರ ಜೊತೆಯಲ್ಲೇ ಸಾಲ ಮನ್ನಾ ಮಾಡೋಂಥ ವಿಚಾರ ಮಾಡ್ಬೇಕು. ಅಂದ್ರೆ ರೈತರು ಬದುಕ್ತಾರೆ. ಅಂದ್ರೇನು, ಕಳೆದ ವರ್ಷ ಅತಿವೃಷ್ಟಿಯಿಂದ ಹಾನಿ ಆಯ್ತು, ಈಗ ಅನಾವೃಷ್ಟಿಯಿಂದ ಹಾನಿ ಆಗಕತ್ತೈತಿ. ಬೆಳೆ ಮೇಲಿಂದ ಮೇಲೆ ನಾವು ಏನಾಗತ್ತೆ, ಒಂದ್ ಎಕರೆಕ 15,000ರಿಂದ 20,000 ರೂಪಾಯಿ ಖರ್ಚು ಮಾಡಿವಿ. ಗೊಬ್ಬರ ಪಾಳೆ ಕಚ್ಚಿ ತಂದಿವಿ, ಬೀಜ ಪಾಳೆ ಕಚ್ಚಿ ತಂದಿವಿ. ಎಲ್ಲವೂ ಇದೇ ರೀತಿ ಆದ್ರೆ ರೈತರು ಬದುಕಕ್ ಚಾನ್ಸ್ ಇಲ್ಲ. ಸರ್ಕಾರ ಏನಾರು ಸರ್ತಿಗೊಮ್ಮೆ ಇದನ್ನ ಮಾಡಿ ನಮ್ಗೆ ನಡೆಯಲ್ಲ. ಏಟ್ರ ಪರಿಹಾರ ಘೋಷಣೆ ಮಾಡಿ ಏನಾರು ಕೊಟ್ರ ಸರಿ ಆಗತ್ತ. ಶಿವರಾಜ್ ತಂಗಡಿಯವ್ರು ಕಳೆದ ವರ್ಷ ನಮ್ಗೆ ಕೊಡ್ಲಿಲ್ಲ, ರಾಜ್ಯಾದ್ಯಂತನ ಪರಿಹಾರ ಕೊಟ್ರು ಕಳೆದ ವರ್ಷ. ಶಿವರಾಜ್ ತಂಗಡಿಯವ್ರ ಸಮೀಕ್ಷೆ ಮಾಡ್ಲಿಲ್ಲ, ತಮ್ಮ ಕ್ಷೇತ್ರ ಕಷ್ಟ ಹಾಕಿ ನಮ್ಗೆ ರೈತರಿಗೆ ಮೋಸ ಮಾಡಿದ್ರು. ಸ್ಥಳೀಯ ಶಾಸಕರು ಸತ್ಯ ನಮ್ಗೆ ಏನು ಮಾಡಿಲ್ಲ. ಈ ವರ್ಷ ಆದ್ರೂ ಬರ ಘೋಷಣೆ ಮಾಡಿ ಶೀಘ್ರದಲ್ಲಿ ಏನು ನಮ್ಗೆ ಬೆಳೆ ಸಮೀಕ್ಷೆ ಎಲ್ಲೆದಾವು ಎಲ್ಲೆಲ್ಲಿ ಹಾಳಾಗ್ಯಾವ ನೋಡ್ಕೊಂಡು ಅದನ್ನ ಅವರು ವರದಿ ತಗೊಂಡು ಶೀಘ್ರದಲ್ಲಿ ಒಂದ್ ಎಕರೆಕ 30,000 ರೂಪಾಯಿ ಬರ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ವಿ ಸರ್.